ಅಲ್ಲ. ಇದು ನಮ್ಮ ಇಚ್ಛಾಶಕ್ತಿ ಮತ್ತೆ ನಮ್ಮ ಪ್ರಾಣಶಕ್ತಿ ಎರಡನ್ನೂ ಒಗ್ಗೂಡಿಸಿ ಭಗವಂತ ಯಾವಾಗ್ಲೂ ಆ ಮನೆನ ಸುಖವಾಗಿಟ್ಟಿರ್ತಾರೆ. ಯಾವಾಗ್ಲೂ ಖುಷಿಯಾಗಿಟ್ಟಿರ್ತಾರೆ. ಕೆಟ್ಟ ನಕಾರಾತ್ಮಕ ಶಕ್ತಿಗಳು ಮನೆ ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊಂಡಾಗ ಅದು ನಮ್ಮ ದೊಡ್ಡ ಮನಸ್ಸಾಗಿರುತ್ತೆ. ವೇಷ ಮಾಡ್ತಾ ಇದೀವಿ ನಾವು. ನಮ್ಮ ಮನೆಯವರೆಲ್ಲರೂ ಖುಷಿಯಿಂದ ಮನೆಗೆ ಕಾಲಿಟ್ಟು ಒಳಗೆ ಹೋಗ್ತಾ ಇದೀವಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಅನ್ನೋದಕ್ಕಿಂತ ನನಗೆ ರಿಪೀಟೆಡ್ ಕ್ವಶನ್ಸು ಒಂದಷ್ಟು ಬರ್ತಾ ಇರುತ್ತೆ. ರಿಪೀಟ್ ಅದೇ ಕ್ವಶನ್ಸಿಗೆ ನಾನು ಎಷ್ಟೊಂದು ಸತಿ ರಿಪ್ಲೈ ಮಾಡಿದ್ರು ತುಂಬ ಜನಕ್ಕೆ ಕನ್ಫ್ಯೂಷನ್ ಏನಪ್ಪ ಅಂದರೆ, ಸೊ ನಾನು ಕೇಳ್ತಾ ಇರ್ತೀರಾ, ಮೇಡಮ್ ನಾನು ಎಷ್ಟೊಂದು ದೇವ್ರ ಪೂಜೆ ಮಾಡ್ತೀನಿ, ಪ್ರತಿದಿನ ದೀಪ ಹಚ್ಚಿಸ್ತೀನಿ, ಪ್ರತಿದಿನ ಭಕ್ತಿಯಿಂದ ಪೂಜೆ ಮಾಡ್ತೀವಿ, ಸ್ನಾನ ಮಾಡಿ ಮಡಿಯಿಂದ ಎಲ್ಲ ಮಾಡ್ತಾ ಇರ್ತೀವಿ, ಆದ್ರೂ ನಮ್ಮ ಪ್ರಾರ್ಥನೆ ಯಾಕೋ ಭಗವಂತನಿಗೆ ಸಲ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಎಕ್ಸಾಂಪಲ್, ಇವಾಗ ರಾಯರಿಗೆ ತೆಂಗಿನಕಾಯಿ ಸಂಕಲ್ಪದ ಪೂಜೆ ಬಗ್ಗೆ ಒಂದಷ್ಟು ನಾನು ಮಾಹಿತಿನ ತಿಳಿಸಿದಾಗ ಅದ್ರ ಬಗ್ಗೆ ನಾವು 3 ವಾರ ಮಾಡಿದ್ದೀವಿ, 4 ವಾರ ಪೂಜೆ ಆಯಿತು, ಇನ್ನೂ ನಾವು ಕೇಳ್ಕೊಂಡಿದ್ದು ಆಗಿಲ್ಲ, ನಾವು ಚೀಟಿ ಬರೆದಿಟ್ಟಿದ್ದಾಗಿಲ್ಲ, ನಾವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ಭಗವಂತ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ, ಯಾಕೆ ಸೊ ಅಂತ ತುಂಬ ಜನ ನನಗೆ ರಿಪೀಟೆಡ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ತುಂಬ ಜನ ಕೇಳ್ತಾನೆ ಇರ್ತೀರಾ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತೀವಿ. ಪೇಷನ್ಸ್ ಇರಬೇಕು. ಮಿಸ್ಟೇಕ್ಸ್ ಏನು ಮಾಡ್ತೀವಿ ಅಂದರೆ, ನಾವಿವಾಗ ಸಂಕಲ್ಪ ಮಾಡೋದು ಅಂತ ಈ ಒಂದು 5 ಮಿಸ್ಟೇಕ್ಸ್ನ ಮೊದಲು ಮಾಡಲೇಬೇಡಿ ಅನ್ನೋದನ್ನ ಒಂದೊಂದೇ ನಾನು ಹೇಳ್ಕೊಂಡು ಹೋಗ್ತೀನಿ. ಮೊದಲಿಗೆ ಸಂಕಲ್ಪ ಅಂದರೆ ಏನು, ನಾವು ಫಸ್ಟು ತಿಳ್ಕೊಬೇಕಾಗಿರೋದು ಸಂಕಲ್ಪ ಅಂದರೆ ಏನು ಅಂತ. ಸಂಕಲ್ಪ ಅಂದರೆ ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದು, ನಾವು ದೇವ್ರ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಚಿ ಅಕ್ಷತೆ ಹಿಡ್ಕೊಂಡು ಬೇಡ್ಕೊಳ್ಳೋದು. ಸೊ ನಾವು ಇದು ಒಂದು ಆಸೆ ಅಲ್ಲ. ಇವಾಗ ನಾವು ದೇವರ ಮತ್ತೆ ನಮ್ಮ ಮನಸ್ಸಲ್ಲಿರೋ, ನಾವು ಅಂದ್ಕೊಂಡಿರೋ, ನಮ್ಮ ಹತ್ರ ನಮಗಿರೋ ಅಂಥ ಪ್ರಾಬ್ಲಮ್ಸ್ನ, ಕಷ್ಟಗಳನ್ನ ಬರೀ ಹೇಳ್ಕೊಳ್ಳೋದು ಅಷ್ಟು ಸಂಕಲ್ಪ ಅಲ್ಲ. ಇದು ನಮ್ಮ ಇಚ್ಛಾಶಕ್ತಿ ಮತ್ತು ನಮ್ಮ ಪ್ರಾಣಶಕ್ತಿ ಎರಡನ್ನೂ ಒಗ್ಗೂಡಿಸಿ ನಾವು ಭಕ್ತಿಯಿಂದ ಭಗವಂತನ ಮನಸ್ಸಲ್ಲೇ ನೆನೆಸ್ಕೊಂಡು, ಅದೊಂದು ಸ್ಪಾರ್ಕ್ ಅಂತೀವಲ್ಲ ಆ ಥರ ಇರಬೇಕು. ನಾವು ಬೇಡ್ಕೊಳ್ಳುವಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದೆರಡು ಅಕ್ಷತೆ ಹೂವನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಾರ್ದು. ನಾವಿಲ್ಲಿ ಸಂಕಲ್ಪ ಮಾಡ್ತಾ ಇರುವಾಗ ನಮ್ಮ ಮನಸ್ಥಿತಿ ಬೇರೆ ಕಡೆ ಹೋಗೋದು, ಬೇರೆ ಏನೋ ಯೋಚನೆ ಮಾಡ್ತಾ ಇರೋದು, ಆ ಥರ ಆಗಬಾರ್ದು. ನಾವು ಯಾವಾಗ್ಲೂ ಅಷ್ಟೇ ಪರಿಶುದ್ಧವಾಗಿ ಭಕ್ತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಅಂದರೆ, ಆಮೇಲೆ ನಾವು ಸಂಕಲ್ಪ ಮಾಡುವಾಗ ಯಾವಾಗ್ಲೂ ಅಷ್ಟೇ ನಾವು ಪೂಜೆ ಮಾಡ್ತಿದ್ದೀವಿ ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಸಂಕಲ್ಪದ ವಿಷಯ ಒಂದೇ ಆಗಿರಬೇಕು. ನಾವು ಪೂಜೆ ಮಾಡುವಾಗ ನಾವು ಏನೋ ಪ್ರಾಬ್ಲಮ್ ಇದೆ ಅಂದಾಗ 108 ಪ್ರಾಬ್ಲಮ್ ಇರುತ್ತೆ. ನಮ್ಮ ಲೀಸ್ಟು ಆನೆ ಬಾಲದ ಥರ ಸೊ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಹೇಳ್ತಾ ಹೋದರೆ ಅದು ಒಂದೊಂದೇ ಪ್ರಾಬ್ಲಮ್ಸ್ ಇರುತ್ತೆ. ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ. ಹಂಗಂತ ಎಲ್ಲದನ್ನು ಒಂದೇ ಸತಿ ಕೇಳಿಕೊಂಡು ನಮ್ಮ ಸಂಕಲ್ಪ ಭಗವಂತನಿಗೆ ಮುಟ್ಟೋದೇ ಇಲ್ಲ. ನಾವು 10 ಸಂಕಲ್ಪ ಮಾಡೋದಕ್ಕಿಂತ ಒಂದೇ ಸಂಕಲ್ಪ ಮಾಡಬೇಕು. ನಮಗೆ ಏನು ಪ್ರಾಬ್ಲಮ್ ಇದೆ, ನಾವು ಯಾವುದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತ್ರ ಒಂದೇ ವಿಷಯವಾಗಿ ನಾವು ಸಂಕಲ್ಪ ಮಾಡಬೇಕು. ನಾನು ಎಷ್ಟೊಂದು ಸತಿ ಹೇಳ್ತಾ ಇರ್ತೀನಿ, ನೀವು ಚೀಟಿನಲ್ಲಿ ಬರೆಯುವಾಗಲೂ ಅಷ್ಟೇ ಒಂದೇ ವಿಷಯ ಆಗಿರಬೇಕು, ಒಂದೇ ಸಂಕಲ್ಪನ ಮಾಡಬೇಕು ನೀವು. ಹಾಗೆ ನೀವು ನೆಕ್ಸ್ಟ್ ಟೈಮು ಸಂಕಲ್ಪ ಮಾಡುವಾಗ 108 ನಮ್ಮ ಸಮಸ್ಯೆಗಳನ್ನ ಭಗವಂತನ ಮುಂದೆ ಕೇಳ್ಕೊಳ್ಳೋದಕ್ಕಿಂತ, ನೀವು ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ ನಿಮಗೆ ಯಾವುದು ಮುಖ್ಯವಾಗಿ, ನಿಮ್ಗೆ ಯಾವುದು ಇದರಿಂದ ಇವಾಗ ಆರ್ಥಿಕ ಸಂಕಷ್ಟ ಇರುತ್ತೆ, ಇಲ್ಲಾಂದರೆ ಸ್ಟೂಡೆಂಟ್ಸಿಗಾದರೆ ವಿದ್ಯೆ ಬಗ್ಗೆ, ಎಕ್ಸಾಮ್ ಬಗ್ಗೆ ಆಗಿರುತ್ತೆ, ಒಂದೇ ಸಂಕಲ್ಪವನ್ನು ನೀವು ದೇವ್ರ ಮನೇಲಾಗಿರ್ಬೋದು, ದೇವಸ್ಥಾನಗಳಿಗೆ ಹೋದಾಗ ನೆಕ್ಸ್ಟ್ ಟೈಮಿಂದ ನೀವು ಮಾಡುವಾಗ ಒಂದೇ ಸಂಕಲ್ಪ ಮಾಡ್ಕೊಳ್ಬೇಕು. 108 ಸಂಕಲ್ಪಗಳನ್ನ ಮಾಡೋದಕ್ಕಿಂತ ಒಂದೇ ಸಂಕಲ್ಪ ಮಾಡಿ ಬದ್ಧವಾಗಿ ಅದನ್ನು ಪೂಜೆ ಮಾಡ್ಕೊಳ್ತಾ ಹೋಗಿ, ಖಂಡಿತವಾಗ್ಲೂ ಇದು ಸಕ್ಸಸ್. ನೆಕ್ಸ್ಟ್, ಇವಾಗ ನಮ್ಮ ಮನಸ್ಸು ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ. ಇವಾಗ ನಾವು ಭಗವಂತನ ಪೂಜೆ ಮಾಡೋಕ್ಕೆ ಮುಂಚೆ 5 ನಿಮಿಷದ ಹಿಂದೆ ಯಾರ ಹತ್ರನೋ ಜೋರು ಜಗಳ ಮಾಡೋದು, ಮನೇಲಿ ಇರೋರ ಮೇಲೆ ಕಿರ್ಚಾಡೋದು. ಸೊ ಹಾಗೆ ಮತ್ತೆ ಪೂಜೆಗೆ ನಾವು ಕೂತಾಗ ನಾವು ಮಾತಾಡಿರೋ ಅಂಥ ಮಾತುಗಳು ನಮ್ಮ ಸುತ್ತನೇ ಸುತ್ತಾ ಇರುತ್ತೆ, ನಮ್ಮ ಮೈಂಡಲ್ಲಿ ರಿವೆಂಡ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಬಿಟ್ಬಿಡ್ಬೇಕು. ನಾವಿವಾಗ ದೇವರ ಧ್ಯಾನಕ್ಕೆ ಕೂತಿದ್ದೀವಿ, ನಮ್ಮ ಸಂಕಲ್ಪನ ಭಗವಂತನ ಮುಂದೆ ಹೇಳ್ಕೊಳ್ತಾ ಇದ್ದೀವಿ, ನಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ಕೇಳ್ಕೊಳ್ತಾ ಇದ್ದೀವಿ, ನಾವು ಯಾಕೆ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅಷ್ಟೇ ನಮ್ಮ ಥಾಟ್ಸ್ ಆಗಿರಬೇಕು. ಸೊ ಅದನ್ನು ಬಿಟ್ಟು ಈಗ ಪೂಜೆ ಮಾಡಿ ಕಡ್ಡಿ ಹಚ್ಚಿ ನಾವೆಲ್ಲ ಕೆಲವರಂತೂ ನೋಡ್ಬೋದು, ಪೂಜೆ ಮಾಡುವಾಗ್ಲೂ ಬೈಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಅದನ್ನು ಮಾಡಬಾರ್ದು.
ಸ್ವಲ್ಪ ಒಂದು ಅರ್ಧ ಗಂಟೆ 1 ಅವರು ನಾವು ಪೂಜೆ ಮಾಡಿ ನೆಮ್ಮದಿಯಾಗಿ ಒಂದು ಕಡೆ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡಬೇಕು. ಅದಕ್ಕೇ ಎಷ್ಟೊಂದು ಜನ ಸ್ತೋತ್ರವನ್ನು ಹೇಳ್ಕೊಳ್ಳೋದು, ಇಲ್ಲ ದೇವರ ಸಾಂಗ್ನ ಕೇಳ್ಕೊಂಡು ಪೂಜೆ ಮಾಡೋದು, ನಮ್ಗೆ ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೂ ಒಂದಷ್ಟು ಅಷ್ಟೋತ್ರವನ್ನು ಹೇಳ್ಕೊಳ್ಳೋ ಅಂಥದ್ದು, ದೇವರ ನಾಮವನ್ನು ಹೇಳ್ಕೊಳ್ಳೋ ಅಂಥದ್ದು, ಇದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಮ್ಮ ಮೈಂಡು ಯಾವಾಗಲೂ ಚಂಚಲವಾಗಿರುವಂಥದ್ದು, ಚಂಚಲತೆನ ಬಿಟ್ಟು ಮೈಂಡ್ ಯಾವಾಗಲೂ ನಾವು ಫೋಕಸ್ಡ್ ಆಗಿರಬೇಕು ಅಂದರೆ ಈ ಥರದ್ದೆಲ್ಲ ಒಂದಷ್ಟು ಚೇಂಜಸ್ನ ಮಾಡ್ಕೊಳ್ಬೇಕು. ನಾವು ಪೂಜೆ ಮಾಡುವಾಗ ಭಗವಂತನಿಗೆ ನಾವು ಕೇಳ್ಕೊಳ್ತಾ ಇರೋದೇ ಅದು ಅವ್ರ ಹತ್ರ ತಲುಪೋದೇ ಇಲ್ಲ. ಇದನ್ನೆಲ್ಲ ಮಾಡಿದಾಗ ಆಗ ಏಕಾಗ್ರತೆ ಶ್ರದ್ಧೆಯಿಂದ ನಾವು ಪೂಜೆ ಮಾಡುವಾಗ ನಾವು ಏನು ಕೇಳ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತ್ರ ನಮ್ಮ ಮನಸ್ಸಲ್ಲಿ ಅದು ಓಡ್ತಾ ಇರಬೇಕು. ನೆಕ್ಸ್ಟ್ ಇವಾಗ ನಾವು ಸಂಕಲ್ಪ ಮಾಡ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ ಅಂದಾಗ ನಾವು ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು, ಯಾವುದೋ ಒಂದು ಬದ್ಧವಾಗಿ ಪೂಜೆ ಮಾಡ್ತಾ ಇದ್ದೀವಿ ಅಂದಾಗ ಸಮಯವನ್ನು ಆಯ್ಕೆ ಮಾಡ್ಕೊಳ್ಳೋದು. ಇಲ್ಲ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತ ಬೆಳಗ್ಗಿನ ಜಾವ ಬೆಳಿಗ್ಗೆ ಆಗಿರುತ್ತೆ. ಸೊ ಸೂರ್ಯೋದಯ ಆಗೋ ಟೈಮಲ್ಲಿ ಪೂಜೆ ಮಾಡಿ ಸಂಕಲ್ಪ ಮಾಡಿ ಕೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನೊಂದು ಸಂಧ್ಯಾ ವಂದನೆ ಅಂತ ಹೇಳ್ತಾರೆ. ಸಂಧ್ಯಾ ಅಂದರೆ ಮಿಲನ ಅಂತೆ. ಬೆಳಕು ಮತ್ತು ರಾತ್ರಿ ಎರಡು ಅಂದರೆ ಈ ಕಡೆ ಪೂರ್ತಿ ಬೆಳಕಲ್ಲ, ಪೂರ್ತಿ ಕತ್ಲಲ್ಲ, ಅಂಥ ಟೈಮಲ್ಲಿ ಎರಡೂ ಇನ್ನೇನು ಸೂರ್ಯ ಮುಳುಗೋ ಟೈಮಲ್ಲಿ ಅದಕ್ಕೇ ಸಂಧ್ಯಾ ವಂದನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಂಧ್ಯಾ ಕಾಲ ಅಂತಲೂ ಕೂಡ ಹೇಳ್ತಾರೆ. ಇಂಥ ಟೈಮಲ್ಲಿ ನಾವು ಭಗವಂತನ ನೆನಪು ಮಾಡಿಕೊಂಡು ಮುಸ್ಸಂಜೆ ಟೈಮಲ್ಲಿ ತುಂಬ ಜನ ಮುಸ್ಸಂಜೆಲಿ ಪೂಜೆ ಮಾಡೋದಾಗಿರ್ಬೋದು, ಮುಸ್ಸಂಜೆಲಿ ಅದಕ್ಕೇ ದೊಡ್ಡೋರು ಹಿರಿಯೋರು ಹೇಳ್ತಾ ಇದ್ರು ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ದೇವ್ರ ಮನೆಯಲ್ಲಿ ಮುಸ್ಸಂಜೆ ಟೈಮಲ್ಲಿ ದೀಪ ಉರಿತಾ ಇರಬೇಕು ಅಂತ. ಸೊ ಸಂಧ್ಯಾ ಕಾಲದಲ್ಲಿ ದೀಪ ಉರಿತಾ ಇದ್ರೆ ಲಕ್ಷ್ಮಿ ಭಗವಂತ ಯಾವಾಗ್ಲೂ ಆ ಮನೇನ ಸುಖವಾಗಿಟ್ಟಿರ್ತಾರೆ, ಯಾವಾಗ್ಲೂ ಖುಷಿಯಾಗಿಟ್ಟಿರ್ತಾರೆ. ಕೆಟ್ಟ ನಕಾರಾತ್ಮಕ ಶಕ್ತಿಗಳು ಮನೆ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಸಂಧ್ಯಾ ಕಾಲದಲ್ಲಿ ನಾವು ಸಂಕಲ್ಪ ಮಾಡಿದ್ರೆ ತುಂಬಾ ಒಳ್ಳೆಯದು. ಬ್ರಾಹ್ಮಿ ಕಾಲದಲ್ಲಿ ಬೆಳಿಗ್ಗೆ ಟೈಮಲ್ಲಿ ಪೂಜೆ ಮಾಡಿ ಸಂಕಲ್ಪ ಮಾಡೋ ಟೈಮಲ್ಲಿ ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು. ಈ ಸಮಯವನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಅದು ನಮಗೆ ಬಿಟ್ಟಿದ್ದು. ಕೆಲವರಿಗೆ ಬೆಳಿಗ್ಗೆ ಟೈಮು ಪೂಜೆ ಮಾಡೋದಕ್ಕೆ ಫ್ರೀ ಇರ್ತೀರಾ, ಮಾಡ್ಕೊಳ್ಬೋದು. ಇನ್ನು ಕೆಲವರು ಸಾಯಂಕಾಲದ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಫ್ರೀ ಇರ್ತೀರಾ, ಅವಾಗ ಮಾಡ್ಕೊಬೋದು. ಈ ಎರಡೂ ಕಾಲವನ್ನು ಬಿಟ್ಟು ಮಧ್ಯದಲ್ಲಿ ಬೇರೆ ಟೈಮ್ನ ಆಯ್ಕೆ ಮಾಡ್ಕೊಂಡು ಪೂಜೆ ಮಾಡೋದನ್ನ ಸ್ವಲ್ಪ ಕಮ್ಮಿ. ನೆಕ್ಸ್ಟ್ ಇವಾಗ ನಾವು ಬೇಡ್ಕೊಳ್ಳೋ ಅಂಥ ರೀತಿ. ಈಗ ನಾವು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿ ನಮಗೆ ಒಳ್ಳೆಯದಾಗಲಿ ಅಂತ ಯಾವುದೇ ಕಾರಣಕ್ಕೂ ಬೇಡ್ಕೊಳ್ಬಾರ್ದು. ನಮ್ಮ ಬೇಡಿಕೊಳ್ಳುವ ರೀತಿ ಯಾವಾಗ ಯಾವ ಥರ ಇರಬೇಕು ಅಂದರೆ ಭಗವಂತ ಖುಷಿ ಆಗಬೇಕು, ನಾವು ನಮ್ಮದಷ್ಟನ್ನು ಮಾತ್ರ ಕೇಳ್ಕೊಳ್ಬೇಕು. ಇವಾಗ ಬೇರೆಯವ್ರಿಗೆ ಕೆಟ್ಟದ್ದಾಗಲಿ, ಅವ್ರು ಹಾಳಾಗಲಿ, ಅವ್ರ ನಾಶವಾಗಲಿ ಅಂತ ಒಂದಷ್ಟು ಜನ ಶಾಪ ಹಾಕೋದಾಗಲಿ, ಕೆಟ್ಟ ದೃಷ್ಟಿನ ಬೀರೋದಾಗಲಿ, ಕೆಟ್ಟದ್ದನ್ನು ಬಯಸೋದಾಗಲಿ. ಸೊ ಅವರು ಸಂಪಾದನೆ ಮಾಡ್ತಿರ್ತಾರೆ, ಅವ್ರು ಕಷ್ಟಪಡ್ತಾ ಇರ್ತಾರೆ, ಅವ್ರು ಚೆನ್ನಾಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಇರಲಿ. ನಮಗೆ ನಾವು ಬೇಕಾಗಿರೋದು, ನಾವು ದೇವ್ರ ಮುಂದೆ ಕೂತಾಗ ಕೇಳ್ಕೊಬೇಕಾಗಿರೋದು ನಮ್ಮ ಪ್ರಾಣಶಕ್ತಿ, ನಮ್ಮ ನಂಬಿಕೆ, ನಮಗೆ ಒಳ್ಳೆಯ ಜೀವನ ಕೊಡು, ಒಳ್ಳೆಯ ನಮ್ಮ ಮನೆಯಾಗಿರಲಿ, ಸೊ ಆರ್ಥಿಕವಾಗಿರಲಿ, ಆರೋಗ್ಯದ ವಿಷಯ ಆಗಿರಲಿ, ಆಯುಸ್ಸು ಎಲ್ಲವನ್ನು ಕೊಟ್ಟು ಭಗವಂತ ಕಾಪಾಡ್ತಾ ಇದ್ದಾರೆ ಅಂದಾಗ ನಾವು ಬೇರೆಯವ್ರನ್ನ ದೂಷಿಸೋದು, ಬೇರೆಯವ್ರ ಬಗ್ಗೆ ಕೇಳೋದಕ್ಕಿಂತ ಬಿಟ್ಟು ನಮ್ಮ ಸಮಯ ನಮ್ಮ ಇದನ್ನು ನಾವು ಮಾತ್ರ ಕೇಳ್ಕೊಳ್ಬೇಕು. ಸೊ ಅದನ್ನು ಬಿಟ್ಟು ಅಂದರೆ ನಾವು ಕೇಳ್ಕೊಳ್ಳುವಂಥ ರೀತಿ ಯಾವಾಗಲೂ ನೇರವಾಗಿರಬೇಕು. ಸೊ ಭಗವಂತ ನಮಗೆ ಒಳ್ಳೇದು ಮಾಡ್ತಾರೆ ಅಂದಾಗ ನಾವು ನಮ್ಮದಷ್ಟನ್ನೇ ಕೇಳ್ಕೊಳ್ಬೇಕು. ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂಡಾಗ ಅದು ನಮ್ಮ ದೊಡ್ಡ ಮನಸ್ಸಾಗಿರುತ್ತೆ. ಭಗವಂತನು ಕೂಡ ಓಕೆ ಇವರು ಚೆನ್ನಾಗಿ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಿದ್ದಾರೆ ಅಂದಾಗ ನಮಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಸೊ ಅವ್ರು ಕೆಟ್ಟವರು, ಅವ್ರು ಇಂಥವ್ರು, ಅವ್ರನ್ನ ನಿಂದಿಸೋದು, ಅವ್ರನ್ನ ಬೇರೆಯವ್ರನ್ನ ಬಗ್ಗೆ ಮಾತಾಡೋದಕ್ಕಿಂತ ಸೊ ನಮಗೆ ನಾವು ಸಂಕಲ್ಪ ಮಾಡಿದ್ದೀವಿ ಅಂದರೆ ನಮ್ಮದಕ್ಕೆ ಮಾತ್ರ ನಾವು ಕೇಳ್ಕೊಂಡ್ರೆ ಸೊ ನಮ್ಮ ಬಗ್ಗೆ ನಮ್ಮನ್ನ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊಬೋದು. ಅದನ್ನು ಬಿಟ್ಟು ಬೇರೆಯವ್ರಿಗೆ ಹಾಳಾಗಲಿ ಅಂತ ಯಾವುದೇ ಕಾರಣಕ್ಕೂ ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋದಾಗ ಯಾವತ್ತೂ ಕೇಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದು ಕೇಳ್ಕೊಂಡ್ರೆ ನಮಗೆ ಉಲ್ಟಾ ಆಗುತ್ತೆ ಹೊರತು ನೀವೇನೇ ಕೇಳ್ಕೊಂಡ್ರು ಅದು ಸಲ್ಲೋದಿಲ್ಲ. ನೀವು ಎಷ್ಟೇ ಪೂಜೆ ಮಾಡಿದ್ರು ಅಷ್ಟೇ. ಕೆಲವೊಬ್ಬರು ಬೇರೆಯವ್ರು ಹಾಳಾಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾರೆ, ಅದು ತಪ್ಪು. ನೀವು ಅವ್ರು ಹಾಳಾಗಲಿ ಅಂತ ಪೂಜೆ ಮಾಡ್ತಾ ಇದ್ರೆ ಭಗವಂತನೇ ನಿಮ್ಮನ್ನು ಹಾಳು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಕೇಳ್ಕೊಬೇಕಾಗಿರೋದು ನಿಮ್ಮ ಬಗ್ಗೆ. ಸೊ ನಿಮ್ಮ ಬಗ್ಗೆ ನೀವು ಒಳ್ಳೆ ಮನಸ್ಸಿಂದ ನೀವು ಚೆನ್ನಾಗಿರಲಿ, ನಮ್ಮನ್ನು ಚೆನ್ನಾಗಿಟ್ಟಿರೋ ಭಗವಂತ ಅಂತ ಕೇಳ್ಕೊಳ್ಳಿ. ನೀವು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಭಗವಂತ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ನೆಕ್ಸ್ಟು ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಸಂಕಲ್ಪ ಮಾಡಿದ್ದೀವಿ, ನಾವು ಏನೋ ಒಂದು ಕೇಳಬೇಕು ಅಂದಾಗ ಒಂದೇ ಗುರಿ ಇರಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಒಂದು ಸಂಕಲ್ಪ ಮಾಡಿದ್ದೀವಿ ಅಂದರೆ ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕಿ ದೇವ್ರ ಮುಂದೆ ನಾವು ಬಾಯಿಂದ ಹೇಳ್ಕೊಂಡ್ರೆ ಅದು ಭಗವಂತನಿಗೆ ಅದು ಬ್ರಹ್ಮಾಂಡಕ್ಕೆ ಕೇಳಿಸೋದಿಲ್ವಂತೆ.
ಸೊ ನಾವು ಅದನ್ನ ವಿಜುವಲೈಸ್ ಮಾಡ್ಕೊಳ್ಬೇಕು. ಅದಕ್ಕೆ ಮ್ಯಾನಿಫೆಸ್ಟ್ ಮಾಡಿ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಏನ್ ಮಾಡ್ಬೇಕು ಗೊತ್ತಾ, ಈಗ ಎಕ್ಸಾಂಪಲ್ ಆಗಿ ಒಂದು ಮನೆ ಕಟ್ಟಬೇಕು ಅಂತ ಇದ್ರೆ ಒಂದು ಸುಂದರವಾದ ಮನೆನ ನಿಮ್ಮ ಮನಸ್ಸಲ್ಲಿ ನಿಮ್ಮದೇ ಒಂದು ಸ್ಕೆಚ್ ಮಾಡ್ಕೊಳ್ಳಿ ಮನೇಲಿ. ಅದಕ್ಕೆ ಆ ಮನೆಗೆ ಒಂದು ಮನೆ ಕಟ್ಟಿಸ್ತಾ ಇದ್ದೀವಿ, ಆ ಮನೆಗೆ ನಾವು ಒಂದು ಒಳ್ಳೆ ದಿನ ನೋಡಿ ಗೃಹ ಪ್ರವೇಶ ಮಾಡ್ತಾ ಇದ್ದೀವಿ, ನಾವು ನಮ್ಮ ಮನೆಯವರೆಲ್ಲರೂ ಖುಷಿಯಿಂದ ಮನೆಗೆ ಕಾಲಿಟ್ಟು ಒಳಗೆ ಹೋಗ್ತಾ ಇದ್ದೀವಿ. ಆ ಥರ ಕನಸನ್ನ ಕಾಣಬೇಕು. ಯಾವಾಗ್ಲೂ ಅಷ್ಟೇ ಭಗವಂತನ ಮುಂದೆ ಕೂತಾಗ ಆ ಥರ ಕನಸನ್ನ ಕಾಣಬೇಕು. ಇಲ್ಲ ಒಂದು ಯಾವುದೋ ಒಂದು ಜಾಗ ತಗೋತಾ ಇದ್ದೀವಿ ಅಂತ ಸಂಕಲ್ಪ ಮಾಡಿದ್ದೀವಿ ಅಂದರೆ ಆ ಜಾಗ ತಗೊಂಡಿದ್ದೀವಿ, ನಮ್ಮ ಹೆಸ್ರಿಗೆ ಆಯಿತು, ನಾವು ಅವನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದಾಯಿತು. ಸೊ ಆ ಥರ ನಾವು ಕನಸನ್ನ ನಾವು ವಿಜುವಲೈಸ್ನ ಮಾಡ್ಕೊಳ್ಬೇಕು ಮನಸ್ಸಲ್ಲಿ. ಸೊ ಆಮೇಲೆ ಇವಾಗ ನೆಕ್ಸ್ಟ್ ಯಾರೋ ಮ್ಯಾರೇಜ್ ಬಗ್ಗೆ ಕನಸು ಕಾಣ್ತಾ ಇರ್ತಾರೆ. ಇಂಥರೇ ಅಂತ ನಮ್ಗೆ ಯಾರೂ ಗೊತ್ತಿರೋದಿಲ್ಲ. ಸೊ ಒಂದು ಖುಷಿಯಾದ ಸಂಭ್ರಮ, ಖುಷಿಯಾಗಿರುವಂಥ ಮೂಮೆಂಟ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಈ ಥರ ನಮಗೆ ಒಂದು ಮದುವೆ ಸೆಟ್ ಆಗಿದೆ, ಮದುವೆ ತಯಾರಿ ನಡೀತಾ ಇದೆ, ಸೊ ಆ ಮದುವೆಗೆ ನಾವು ರೆಡಿ ಆಗಿದ್ದೀವಿ, ಒಳ್ಳೆ ಮನಸ್ಸಿರೋವಂಥದ್ದು, ಒಳ್ಳೇದಾಗುವಂಥದ್ದು ನಮ್ಮ ಮನಸ್ಸನ್ನ ನಾವು ಮನಸ್ಸಲ್ಲಿ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಆಗಿದ್ದಾಗ ಮಾತ್ರ ನಮ್ಮ ಸಂಕಲ್ಪ ಖಂಡಿತವಾಗ್ಲೂ ನೆರವೇರೋ ಅಂಥದ್ದು. ಸೊ ನಾವು ದೇವ್ರ ಮನೇಲಿ ಕೂತು ದೇವಸ್ಥಾನದಲ್ಲಿ ಇದ್ದಾಗ ಏನೋ ಯೋಚನೆ ಮಾಡ್ತಾ ಇರೋದು. ನಾನು ಯಾವಾಗಲೂ ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ನಾವೀಗ ದೇವ್ರ ಮನೇಲಿ ಕೂತು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಬಗ್ಗೆ ಮಾತ್ರ, ನಮ್ಮ ಫ್ಯಾಮಿಲಿ ಬಗ್ಗೆ, ನಾವು ಏನು ಬೇಡ್ಕೊಳ್ತಾ ಇದ್ದೀವಿ, ಏನು ಪೂಜೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಅವ್ರು ಹೀಗೆ ಮಾಡ್ತಾ ಇದ್ದಾರೆ, ಅವ್ರು ಅದು ತೊಗೊಂಡ್ರು, ಅವ್ರು ಇದು ತೊಗೊಂಡ್ರು, ಆಸ್ತಿ ತೊಗೊಂಡ್ರು, ಕಾರ್ ತೊಗೊಂಡ್ರು, ಬಂಗ್ಲೆ ತೊಗೊಂಡ್ರು, ಸೊ ಪ್ರಾಪರ್ಟಿ ತಗೊಂಡ್ರು, ಅವರ ಬಗ್ಗೆ ನೀವು ಕೇಳ್ಕೊಳ್ಳೋದಕ್ಕಿಂತ ನೀವು ನಿಮ್ಮ ಬಗ್ಗೆ ಮಾತ್ರ ನಿಮ್ಮ ವಿಜುವಲೈಸ್ನ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಆಗ ನಾವು ಮಾಡೋ ಅಂಥ ಪೂಜೆ ಭಗವಂತನಿಗೆ ಸಲ್ಲತ್ತೆ. ಸೊ ನಾವು ಮಾಡೋವಂಥ ಕೆಲವೊಂದು ತಪ್ಪುಗಳು, ಮಿಸ್ಟೇಕ್ಸ್ಗಳು ನಾವು ಮಾಡೋವಂಥ ಪೂಜೆನ ಅದು ಸಲ್ಲದೇನೆ ಇರೋ ಥರ ಮಾಡ್ಬೋದು. ಹಾಗೆಯೇ ತಾಳ್ಮೆ ಇರಬೇಕು. ಯಾವುದೇ ಕೆಲಸ ಆಗಲಿ, ಯಾವುದೇ ಇದಾದ್ರೂ ಅದಕ್ಕೆ ಅದರದೇ ಆದ ಒಂದು ಟೈಮ್ ಇರುತ್ತೆ. ಅದು ಆಗೋ ತನಕ ನಾವು ಕಾಯಬೇಕು ಪೇಷನ್ಸಿಂದ. ಹಂಗಿರುವಾಗ ಮಾತ್ರ ನಮಗೆ ಯಾವುದಾದ್ರೂ ಸಿಗೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಇವತ್ತು ಪೂಜೆ ಮಾಡಿದ್ದೀವಿ ನಾಳೆನೇ ಆಗೋಗಬೇಕು ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಕಾಯಬೇಕು, ಭಗವಂತನ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದಾಗ ನಾವು ಬೇರೆಯವರಿಗೆ 4 ಜನಕ್ಕೆ ಒಳ್ಳೇದಾಗಲಿ, ನಮ್ಮ ಕೈಲಾಗಿದೆಯಾ ಒಳ್ಳೇದು ಮಾಡೋಣ, ಇಲ್ಲ ಅಂದರೆ ನಾವು ಸೈಲೆಂಟಾಗಿ ಇದ್ಬಿಡೋಣ. ಕೆಟ್ಟದ್ದನ್ನು ಬಯಸದೆ ಅವ್ರಿಗಿರೋ ಅಂಥ ಇದು ಅವ್ರಿಗಿದೆ. ಸೊ ಅವ್ರು ಇವಾಗ ಚೆನ್ನಾಗಿದ್ದಾರೆ, ಏನೋ ಚೆನ್ನಾಗಿ ಬದುಕ್ತಾ ಇದ್ದಾರೆ, ಚೆನ್ನಾಗಿ ರಾಯಲ್ ಆಗಿದ್ದಾರೆ ಅಂದರೆ ಅವ್ರು ಯಾವುದೋ ಜನ್ಮದಲ್ಲಿ ಮಾಡಿರೋ ಒಳ್ಳೆ ಕೆಲಸ, ಪುಣ್ಯದ ಕೆಲಸ ಈ ಜನ್ಮದಲ್ಲಿ ಅವ್ರನ್ನ ಕೈ ಹಿಡ್ದಿದೆ, ಚೆನ್ನಾಗಿರಲಿ ಬಿಡಿ. ಸೊ ಅದನ್ನು ನೋಡಿ ನಾವು ಹೊಟ್ಟೆ ಹುರ್ಕೊಳ್ಬಾರ್ದು. ಸೊ ನಮಗೆ ಭಗವಂತ ನಮಗೂ ಒಂದು ದಿನ ಅಂತ ಟೈಮ್ನ ತಂದ್ಕೊಡು ಅಂತ ಕೇಳ್ಕೋಬೇಕಷ್ಟೇ. ಸೊ ಇದೊಂದು ಪುಟ್ಟ ಲಾಗ್ ಅನ್ನೋದಕ್ಕಿಂತ ನನಗೆ ಒಂದಷ್ಟು ಕ್ವಶನ್ಸ್ಗಳು ಬರ್ತಾ ಇತ್ತು, ಅದಕ್ಕೆ ನಿಮಗೆ ರಿಪ್ಲೈ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಪೂಜೆ ಮಾಡ್ತಿದ್ದೀವಿ ಅಂದಾಗ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ, ನಂಬಿಕೆ ಇರಲಿ. ಇವತ್ತು ಪೂಜೆ ಮಾಡಿ ನಾಳೆನೇ ಶ್ರೀಮಂತರಾಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ಭಗವಂತನ ನಿಧಾನವಾಗಿ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಂಕಲ್ಪ ಮಾಡಿ ಪೂಜೆ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಗುರಿ ಒಂದೇ ಆಗಿರಬೇಕು. 28 ಸಮಸ್ಯೆಗಳನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದರಲ್ಲಿ ಯಾವುದು ನೆರವೇರೋದಿಲ್ಲ. ನೀವು ಒಂದೇ ಸಮಸ್ಯೆನ ಒಂದೇ ಸತಿ ಕೇಳ್ಕೊಂಡು ನೀವು ಪೂಜೆ ಮಾಡುವಾಗೆಲ್ಲ ಸಂಕಲ್ಪ ಮಾಡಿ ಕೇಳ್ಕೊಳ್ತಾ ಇರಿ, ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ.